ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಮನಸ್ವಿ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ತುಂಬ ಲೇಟಾಗಿ ವಿಡಿಯೋ ಹಾಕ್ತಾಯಿದ್ದೀನಿ, ಕ್ಷಮೆ ಇರಲಿ. ನನಗೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗ್ತಿದೆ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ ರೆಗ್ಯುಲರಾಗಿ ವಿಡಿಯೋ ಹಾಕೋಕ್ಕೆ. ಈ ವರ್ಷದ ನಂದು ರೆಸಲ್ಯೂಷನ್ ಅದೇ ಇದೆ, ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕೋಣ ಅಂತ. ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ. ನಾನು ಈ ಥರ ಹೇಳಿ ವಿಡಿಯೋನ ಅರ್ಧದಲ್ಲೇ ಸ್ಟಾಪ್ ಮಾಡಿಬಿಡ್ತೀನಿ. ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ, ನೋಡೋಣ. ಹಾಗೆ ಇವತ್ತು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಹಾಗೆ ಸ್ವಲ್ಪ ಚೆನ್ನಾಗಿ ರಂಗೋಲಿ ಬಿಡಿಸೋಣ ಅಂತ ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ರಂಗೋಲಿ ಬಿಡಿಸ್ತಾ ಇದ್ದೀನಿ. ನನ್ನ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ದೇವ್ರ ಮನೆಯೆಲ್ಲ ಹಿಂದಿನ ದಿನವೇ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ. ದೇವ್ರ ಸಾಮಾನೆಲ್ಲ ತೊಳೆದು ಮಾರ್ನಿಂಗ್ ಎದ್ದು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು, ಜೊತೆಗೆ ಹೂವೆಲ್ಲನೂ ಕೂಡ ನಾನು ಸಿಟಿ ಮಾರ್ಕೆಟಿಂದನೇ ನನಗೆ ಎಷ್ಟು ಬೇಕು ಅಷ್ಟು ಹೂವೆಲ್ಲ ತಂದಿಟ್ಕೊತೀನಿ. ನಂದು ತುಂಬ ಚಿಕ್ಕ ಚಿಕ್ಕ ವಿಗ್ರಹಗಳಿರೋದ್ರಿಂದ ನನಗೆ ಈ ಥರ ಹುಡಿ ಹೂ ಬೇಕಾಗುತ್ತೆ. ಅದನ್ನು ತಂದು ನನಗೆ ಹೇಗೆ ಬೇಕೋ ಹಾಗೆ ನಾನು ಮನೆಯಲ್ಲೇ ಪೋಣಿಸ್ಕೊಂಡು ಹಾರ ಥರ ಮಾಡ್ಕೊತೀನಿ. ಇವತ್ತು ಹಬ್ಬ ಅಲ್ವಾ, ಸ್ವಲ್ಪ ಕಲರ್ಫುಲ್ ಹೂವೆಲ್ಲ ತಂದು ಈ ಥರ ನಾನೇ ರೆಡಿ ಮಾಡ್ಕೊಂಡಿದ್ದೆ. ಹಿಂದಿನ ದಿನವೇ ಎಲ್ಲನೂ ಪೋಣಿಸಿ ನನಗೆ ಈ ಥರ ಹೂ ಕಟ್ಟೋದು, ದೇವರಿಗೆ ಅಲಂಕಾರ ಮಾಡೋದು ಎಲ್ಲ ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಟೈಮ್ ಕೊಡ್ತೀನಿ ಅದಕ್ಕೆ, ನನಗೆ ಬೇಜಾರಾಗಲ್ಲ ಕೆಲಸ ಮಾಡಲಿಕ್ಕೆ. ಇಷ್ಟ ಇದ್ದರೆ ತಾನೇ ಎಲ್ಲ ಮಾಡೋಕ್ಕಾಗೋದು. ಸೊ ಕಷ್ಟದಿಂದ ಏನೋ ಮಾಡೋದಕ್ಕಾಗೋದಿಲ್ಲ. ಎಲ್ಲ ದೇವ್ರ ಫೋಟೋಗೆಲ್ಲ ಹೂವಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ಪೂಜೆಗೆ ಎಳ್ಳು ಬೆಲ್ಲ ಮತ್ತು ಹಣ್ಣು, ಕಡಲೆಕಾಯಿ, ಗೆಣಸು, ಕಬ್ಬು, ಎಲೆ ಅಡಿಕೆ ಎಲ್ಲನೂ ರೆಡಿ ಮಾಡಿಟ್ಕೊಂಡೆ. ಜೊತೆಗೆ ನೈವೇದ್ಯಕ್ಕೂ ಅಷ್ಟೇ ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು ಮಾಡೋಣ ಅಂತ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ನಂತರ ಪೊಂಗಲ್ ಮಾಡೋಣ ಅಂತ ಬಂದೆ. ಮೊದಲಿಗೆ ಸ್ಟವ್ಗೆ ನಮಸ್ಕಾರ ಮಾಡಿ ನಂತರ ನಾನಿಲ್ಲಿ ಖಾರ ಪೊಂಗಲ್ಗೆ 1 ಲೋಟ ಅಕ್ಕಿ ಮತ್ತು ಹೆಸರು ಬೇಳೆ ಹಾಕ್ಕೊಂಡು ಸೇಮ್ ಮೆಷರ್ಮೆಂಟಲ್ಲಿ ತೊಗೊಂಡು ಸ್ವಲ್ಪ ತುಪ್ಪ ಹಾಕಿ ಹುರಿದು, ನಂತರ ನಾವು ಏನು ಮೆಷರ್ಮೆಂಟ್ ತೊಗೊಂಡಿದ್ದೀವೋ ಅದಕ್ಕಿಂತ ಡಬ್ಬಲ್ಲು ವಾಟರ್ ಹಾಕಬೇಕಾಗುತ್ತೆ. ನಂತರ ನಾನಿಲ್ಲಿ ಹಿತ್ಕಿದ ಅವರೇ ಬೇಳೆ, 1 ಸ್ಪೂನ್ ಎಣ್ಣೆ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ರಿಂದ 3 ವಿಷಲ್ ಕೂಗಿಸ್ಕೊಳ್ಳಿ. ನಂತರ ನಾನಿಲ್ಲಿ ಸ್ವೀಟ್ ಪೊಂಗಲ್ಗೂ ಸೇಮ್ ಮೆಷರ್ಮೆಂಟಲ್ಲಿ ಅಕ್ಕಿ ಮತ್ತು ಹೆಸರು ಬೇಳೆ ತೊಗೊಂಡು ಹುರಿದು ಅದನ್ನು ಅಷ್ಟೇ 2 ರಿಂದ 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಅಷ್ಟರಲ್ಲಿ ಸೂರ್ಯ ಉದಯ ಆಗೋ ಟೈಮ್ ಆಯಿತು. ಬಂದು ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಪೂಜೆ ಸಲ್ಲಿಸಿ ಓಂ ನಮೋ ಸೂರ್ಯ ದೇವಾಯ ಅಂತ ಅರ್ಘ್ಯವನ್ನು ಕೊಡಬೇಕು ಒಂದು ತಾಮ್ರದ ಚೊಂಬಿನಲ್ಲಿ. ಅದನ್ನು ದಿನನಿತ್ಯ ಜೀವನದಲ್ಲಿ ಕೊಡೋದ್ರಿಂದ ಸೂರ್ಯ ದೇವನ ಅನುಗ್ರಹ ನಮಗೆ ಇರುತ್ತೆ. ನಂತರ ಸ್ವಲ್ಪ ಗೆಣಸು, ಕಡಲೆಕಾಯಿ ಬೀಜ ಬೇಯಿಸೋಣ ಅಂದ್ಬಿಟ್ಟು ಬಂದೆ. ಇದನ್ನು ನೆನೆಸಿಟ್ಟಿದ್ದೆ, ಯಾಕಂದರೆ ತುಂಬ ಮಣ್ಣಿರುತ್ತೆ, ನೀಟಾಗಿ ಕ್ಲೀನ್ ಮಾಡ್ಕೊಬೇಕು, ಇಲ್ಲಾಂದರೆ ತಿನ್ನಬೇಕಾದ್ರೆ ಅದು ಮಣ್ಣು ಬಾಯಿಗೆ ಹಾಗೆ ಸಿಗುತ್ತೆ. ಕ್ಲೀನ್ ಮಾಡಿಕೊಂಡು ಇದನ್ನು ಅಷ್ಟೇ ನಾನು ಕುಕ್ಕರಲ್ಲೇ ಕೂಗಿಸ್ಕೊಂಡೆ. ಅದನ್ನು 2 ರಿಂದ 3 ವಿಷಲ್ ಕೂಗಿಸ್ಕೊಂಡ್ರೆ ನಿಮ್ಗೆ ರೆಡಿ ಆಗುತ್ತೆ. ನಂತರ ಖಾರ ಪೊಂಗಲ್ಲಿಗೆ ಏನೇನು ಬೇಕು ಕಾಯಿ ಎಲ್ಲ ಸರಿದಿಟ್ಕೊಂಡು ರೆಡಿ ಮಾಡಿಕೊಂಡೆ. ನೋಡಿ, ನಾನು ಸ್ವಲ್ಪ ನೀರನ್ನ ಕಮ್ಮಿ ಆಗಿಬಿಟ್ಟಿದೆ, ತಿಕ್ಕಾಗಿತ್ತು. ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಮಾಡಿಟ್ಕೊಂಡೆ. ನಂತರ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಮೆಣಸು, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಮತ್ತು ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಒಗ್ಗರಣೆ ಕೊಟ್ಕೊಬೇಕು ಈ ಥರ. ನಂತರ ನಾವು ಬೇಯಿಸಿಟ್ಕೊಂಡಿರೋ ಹೆಸರುಬೇಳೆ ಮತ್ತು ಅನ್ನನ ಹಾಕಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಮತ್ತು ಸ್ವಲ್ಪ ಸಪ್ಪೆ ಇದ್ದರೆ ಪುಡಿ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಹಾಕ್ಕೊಂಡ್ರೆ ಮುಗೀತು. ನಾನು ಸ್ವಲ್ಪನೇ ಪೊಂಗಲ್ ಮಾಡಿರೋದ್ರಿಂದ ಸಿಂಪಲಾಗಿ ಮಾಡಿಕೊಂಡೆ. ಇದಕ್ಕೆ ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ತುಂಬಾ ಇನ್ನೂ ರುಚಿಯಾಗಿರುತ್ತೆ ಪೊಂಗಲು, ತಿನ್ನಲಿಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ನಂತರ
ಸ್ವೀಟ್ ಪೊಂಗಲ್ ಮಾಡ್ಕೊಳ್ಳೋಣ ಅಂತ ಬೆಲ್ಲನ ಕರಗಿಸಿದ್ದೆ, ಅದನ್ನು ಸೋಸ್ಕೊತಾ ಇದ್ದೀನಿ. ಯಾಕಂದರೆ ಬೆಲ್ಲದಲ್ಲಿ ಕಲ್ಲಿದ್ದರೆ ಬಾಯಿಗೆ ಸಿಗ್ತಾ ಇರುತ್ತೆ, ಅದಕ್ಕೆ ಸೋಸ್ಕೊಂಡು ಬೇಯಿಸಿರೋ ಬೇಳೆ ಮತ್ತು ಅನ್ನಕ್ಕೆ ಹಾಕಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿದ ನಂತರ ತುಪ್ಪದಲ್ಲಿ ನಾನು ಗೋಡಂಬಿ, ದ್ರಾಕ್ಷಿ, ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅದನ್ನು ಒಗ್ಗರಣೆ ಕೊಟ್ಕೊಳ್ಳಿ. ನೋಡಿ, ನಾನು ಬರೀ ಗೋಡಂಬಿ, ದ್ರಾಕ್ಷಿ ಹಾಕಿದ್ದೀನಿ. ಬೇರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರೆ ನನ್ನ ಮಗಳು ತಿನ್ನಲ್ಲ, ಅವಳಿಗೆ ಹಾಗೆ ರಾ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ, ಈ ಥರ ಫ್ರೈ ತಿನ್ನಲಿಕ್ಕೆ ಇಷ್ಟ ಆಗಲ್ಲ. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ನಾನು ಇದಕ್ಕೂ ಅಷ್ಟೇ ಕಾಯಿ ತುರಿನೇ ಹಾಕ್ಕೊತಿದ್ದೀನಿ. ಕೊಬ್ಬರಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಬಟ್ ನಾನು ಕಾಯಿ ತುರಿನೇ ಹಾಕ್ಕೊಂಡೆ. ನಂತರ ನನ್ನ ಮಗಳು ಎದ್ದ ತಕ್ಷಣ ಅವಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿ, ಅಮ್ಮ ನಾನೇ ಪೂಜೆ ಮಾಡ್ತೀನಿ ಅಂತ ಅಂದ್ಲು. ನನ್ನ ಮಗಳಿಗೆ ಸ್ಕೂಲ್ ಇಲ್ಲದೆ ಇರೋ ಟೈಮಲ್ಲಿ ರಜಾ ಇದ್ದಾಗೆಲ್ಲ ಎಲ್ಲ ರೆಡಿ ಮಾಡಿಕೊಡ್ತೀನಿ, ಅವರೇ ಪೂಜೆ ಮಾಡ್ತಾರೆ. ಇವಾಗಲಿಂದನೇ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಸೊ ಪೂಜೆ ಎಲ್ಲ ನೀಟಾಗಿ ಮುಗೀತು. ತಿಂಡಿ ಎಲ್ಲ ತಿಂದು ರೆಸ್ಟ್ ಮಾಡಿ ಮಲಗಿ ಎದ್ದು ಸಂಜೆ ಎಳ್ಳು ಬೆಲ್ಲ ಬೀರೋಣ ಅಂತ ನನ್ನ ಮಗಳಿಗೂ ರೆಡಿ ಮಾಡಿ ನಾನು ರೆಡಿ ಆದೆ. ಹಾಗೆ ಅವಳಿಗೆ ಫಲ ಎರಿತಾ ಇದೆ. ಅವಳು ನೀಟಾಗಿ ರೆಡಿ ಮಾಡಿಸ್ಕೊತಾಳೆ ಪಾಪ ಪೇಷನ್ಸಿಂದ. ಆ ಡ್ರೆಸ್ನ, ಆ ಮೇಕಪ್ನ ಅವಳು 1 hour ಕೂಡ ಕ್ಯಾರಿ ಮಾಡೋದಿಲ್ಲ, ಯಾಕಂದರೆ ಅವಳಿಗೆ ಈ ಥರ ಎಲ್ಲ ಇಷ್ಟ ಆಗಲ್ಲ. ಆ ಕ್ಷಣಕ್ಕೆ ಇಷ್ಟಪಡ್ತಾಳೆ ಅಷ್ಟೇ ನನ್ನ ಮಗಳು. ಅದಾದಮೇಲೆ ಅವಳಿಗೆ ಒಂಚೂರು ಇಷ್ಟ ಆಗಲ್ಲ, ಅವಳು ಕಂಫರ್ಟಬಲ್ ಆಗಿರೋದು ನೋಡ್ಕೊತಾಳೆ. ಹಾಗೆ ಅವಳಿಗೆ ಫಲ ಎರೆದ್ಬಿಟ್ಟು ನಂತರ ಕೆಂಪಾರತಿ ಮಾಡ್ತಾಯಿದ್ದೀನಿ. ಆ ಡ್ರೆಸ್ಸಲ್ಲಿ ಅವಳು 1 hour ಇದ್ದಿದ್ದೇ ಹೆಚ್ಚಾಯಿತು. ಪಾಪ ತುಂಬಾ ಚೆನ್ನಾಗಿ ಅವಳೇ ಮೇಕಪ್ ಮಾಡಿಸ್ಕೊಂಡು ನಂತರ ತುಂಬ ಚೆನ್ನಾಗಿ ಫೋಟೋ ಎಲ್ಲ ತೆಗೆಸ್ಕೊಂಡ್ಳು. ಖುಷಿ ಆಯಿತು, ಯಾಕಂದರೆ ಫಾರ್ ದ ಫಸ್ಟ್ ಟೈಮ್ ಅವಳು ಈ ಥರ ಡ್ರೆಸ್ಅಪ್ ಮಾಡಿಸ್ಕೊಂಡು ಟ್ರೆಡಿಷ್ನಲಾಗಿ ಪೇಷನ್ಸಿಂದ ಒಂದು ಹೇರ್ ಸ್ಟೈಲ್ ಮಾಡಿಸ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದು. ಯಾಕಂದರೆ ನನ್ನ ಕಸಿನ್ಸ್ ಮದುವೆಲೆಲ್ಲ ಅವಳಿಗೆ ಆ ಥರ ಎಲ್ಲ ಇಷ್ಟನೇ ಆಗ್ತಿರಲಿಲ್ಲ. ಒಂದು 1/2 hourಗೆ ಎಲ್ಲ ರಿಮೂವ್ ಮಾಡಿಬಿಡ್ತಿದ್ಲು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.